ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಇದೇ ತಿಂಗಳು 30ನೇ ತಾರೀಕು ಒಳಗಡೆ ನೀವೆಲ್ಲರೂ ಸಹ ಒಂದು ಕೆಲಸ ಮಾಡಬೇಕಾಗುತ್ತೆ. ಏನು ಆ ಒಂದು ಕೆಲಸ ಯಾಕೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೀವು ಅಕಸ್ಮಾತ್ ಆಗಿ ಏನಾದರೂ ಈಗ ನಾನು ಹೇಳುವಂತಹ ಅಪ್ಡೇಟ್ಸ್ ಅನ್ನ ನೀವು ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಮುಂದೆ ನಿಮ್ಮ ಒಂದು ಕೌನ್ಸಿಲಿಂಗ್ ಟೈಮಲ್ಲಿ ಆದ್ರೆ ಪ್ರಾಬ್ಲಮ್ ಆಗ್ಬೋದು. ಇಲ್ಲ ಅಂತ ಅಂದ್ರೆ ನೀವು ನೆಕ್ಸ್ಟ್ ಒಂದು ಅಡ್ಮಿಷನ್ ಪ್ರೊಸೆಸ್ಗೆ ಏನು ಹೋಗ್ತೀರಾ ಆ ಒಂದು ಟೈಮಲ್ಲಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ KEA ಕಡೆಯಿಂದ ಫೆಬ್ರವರಿ ತಿಂಗಳಲ್ಲಿ 24ನೇ ತಾರೀಕು ಒಂದು ಅಪ್ಡೇಟ್ ಆದ್ರೆ ಬಂದಿತ್ತು. ಏನು ಆ ಒಂದು ಅಪ್ಡೇಟ್ ಅಂತ ಅಂದ್ರೆ ಈಗಾಗ್ಲೇನೆ ಸಹ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆದ್ರೆ ಕ್ಲೋಸ್ ಆಗಿರುವಂತದ್ದು. ಬಟ್ ಈ ಒಂದು ಅಪ್ಲಿಕೇಶನ್ ಹಾಕಿರುವಂತಹ ಸ್ಟೂಡೆಂಟ್ಸ್ ಒಂದು ಏನಾದ್ರು ಎಡಿಟ್ ಮಾಡ್ಕೋಬೇಕು ಅಂತ ಅಂದ್ರೆ 33/2026 ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಮಾರ್ಚ್ 30ನೇ ತಾರೀಕುವರೆಗೂ ಸಹ ನಿಮ್ಗೆ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ನೀವು ಮಾರ್ಚ್ 30ನೇ ತಾರೀಕು ಒಳಗಡೆ ಏನೇನೆಲ್ಲ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಅನ್ನ ತಗೋಬೇಕಾಗುತ್ತೆ. ಫೈನಲ್ ಪ್ರಿಂಟ್ಔಟ್ ತಗೊಂಡಿದ್ದ ಆದ್ಮೇಲೆ ಇಲ್ಲಿರುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಈ ಡೀಟೇಲ್ಸ್ ಅಲ್ಲಿ ಏನಾದ್ರೂ ರಾಂಗ್ ಇದೆಯಾ ಏನು ಅಂತ ಹೇಳಿ ನೋಡಿ. ಮೊದಲಿಗೆ ಜನರಲ್ ಅಂಡ್ ಕಮ್ಯುನಿಕೇಶನ್ ಡೀಟೇಲ್ಸ್ ಅಂತ ಇರುವಂತದ್ದು, ಇದು ಮೋಸ್ಟ್ ಪ್ರಾಬಬಲಿ 99% ಡೀಟೇಲ್ಸ್ ಎಲ್ಲಾನು ಸಹ ಕರೆಕ್ಟ್ ಇರುತ್ತೆ. ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಇಲ್ಲಿ ಅಪ್ಲೈಡ್ ಕೋರ್ಸಸ್ ಅನ್ನ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಅಪ್ಲೈಡ್ ಕೋರ್ಸಸ್ ಬಂದ್ಬಿಟ್ಟು ಇಲ್ಲಿ ನೀವು PCMB ಅಪ್ಲೈ ಮಾಡಿದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ನೀಟಾಗಿ ನೋಡ್ಕೊಳ್ಳಿ. ನಿಮ್ಗೆ ಯಾವ ಒಂದು ಕೋರ್ಸಸ್ ಅನ್ನ ಅಪ್ಲೈ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಯಾವ ಕೋರ್ಸಸ್ಗೆ ಅಪ್ಲೈ ಮಾಡಿದ್ರೆ ನೀವು ಅನ್ಕೊಂಡಿರುವಂತಹ ಕೋರ್ಸ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ. ನನ್ನ ಒಂದು ಸಜೆಷನ್ ಬೆಸ್ಟ್ ಎಲ್ಲರೂ ಸಹ PCMB ಗೆ ಆದ್ರೆ ಅಪ್ಲೈ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ UG ನೀಟ್ ಮೆಡಿಕಲ್ ಡೆಂಟಲ್ ಆಯುಷ್ ನೀಟ್ಗೆ ಅಪ್ಲೈ ಮಾಡಿರುವಂತಹ ಸ್ಟೂಡೆಂಟ್ಸ್ಗೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೀವು ಮತ್ತೆ ಏನ್ ನೋಡ್ಕೋಬೇಕು, ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ಸ್ ಅನ್ನ ನೋಡ್ಕೋಬೇಕಾಗುತ್ತೆ. ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ತಮಕ ಕೋಲಾರ ಅಂತ ಕೊಟ್ಟಿರುವಂತದ್ದು ಎಕ್ಸಾಮ್ ಸೆಂಟರ್ ಇದು. ಅಗ್ರಿಕಲ್ಚರ್ಗೆ ನೀವು ಅಪ್ಲೈ ಮಾಡಿದ್ರೆ ಅಗ್ರಿಕಲ್ಚರ್ ಇಲ್ಲಿ ತೋರಿಸ್ತಾರೆ. ಎಕ್ಸಾಮ್ ಸೆಂಟರ್ಸ್ KCET ಎಕ್ಸಾಮ್ ಇಲ್ಲಿ ಬಂದ್ಬಿಟ್ಟು ಪ್ರಿಯಾರಿಟಿ 1 ಪ್ರಿಯಾರಿಟಿ 2 ಅಂತ ಹೇಳಿ ಎರಡು ಆಪ್ಷನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ನೀವು ನೀಟಾಗಿ ಆದ್ರೆ ನೋಡ್ಕೋಬೇಕು. ಕೆಲವೊಬ್ರು ಬೈ ಮಿಸ್ಟೇಕ್ ಆಗಿ ಆಗ್ಬಿಟ್ಟಿರ್ತಾರೆ, ಅವರ ಒಂದು ಡಿಸ್ಟಿಕ್ ಅಲ್ಲದೆ ಬೇರೆ ಒಂದು ಡಿಸ್ಟಿಕ್ ಡೀಟೇಲ್ಸ್ ಆದ್ರೆ ಬಿದ್ದೋಗಿರುತ್ತೆ. ಇಲ್ಲಿ ಕೋಲಾರ್ ಕ್ಯಾಂಡಿಡೇಟ್ ಇದು ಅಪ್ಲೈ ಮಾಡಿರುವಂತದ್ದು. ಕೋಲಾರ KGF ಆದ್ರೆ ಈ ಒಂದು ಸ್ಟೂಡೆಂಟ್ ಆರಾಮಾಗಿ ಎಕ್ಸಾಮ್ ಸೆಂಟರ್ಗೆ ಹೋಗ್ಬೋದು. ಅಕಸ್ಮಾತ್ ಆಗಿ ಬೈ ಮಿಸ್ ಆಗಿ ಏನಾದ್ರು ಬೇರೆ ಒಂದು ಜಿಲ್ಲೆನ ಹಾಕಿದ್ರೆ ಟ್ರಾವೆಲಿಂಗ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಒಂದ್ಸಲಿ ಎಕ್ಸಾಮ್ ಸೆಂಟರ್ಸ್ ಅನ್ನ ನೋಡ್ಕೊಳ್ಳಿ. ಈಗ ಇಂಪಾರ್ಟೆಂಟ್ ಆಗಿ ಏನ್ ನೋಡ್ಕೋಬೇಕು ಅಂತ ಅಂದ್ರೆ ಎಲಿಜಿಬಿಲಿಟಿ ಅಂಡ್ ಕ್ಯಾಸ್ಟ್ ರಿಸರ್ವೇಶನ್ ಕ್ಲೈಮ್ ಮಾಡುವ ಇನ್ಕಮ್ ಡೀಟೇಲ್ಸ್ ಅಂತ ಏನಿದೆ ಇದನ್ನ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಾಸ್ ಎ ಆದ್ರೆ ಆಗಿರುವಂತದ್ದು ಎಲಿಜಿಬಿಲಿಟಿ. ಅದಾದ್ಮೇಲೆ ನೆಕ್ಸ್ಟ್ ಮಾತೃಭಾಷೆ ಅದು ನಿಮಗೆ ನಾರ್ಮಲ್ ಆಗಿ ಅಲ್ಲೆಲ್ಲಾನು ಸಹ ಎಂಟರ್ ಆಗಿರುತ್ತೆ. ಕರ್ನಾಟಕದಲ್ಲಿ ಒಟ್ಟು ವರ್ಷಗಳ ಅಧ್ಯಯನ ಸಂಖ್ಯೆ 1ರಿಂದ 12ನೇ ತರಗತಿವರೆಗೂ 12 ಇಯರ್ಸ್. ಇಲ್ಲಿ ನೋಡಿ ಜಾತಿಯ ಹೆಸರು, ರಿಸರ್ವೇಶನ್ ಕ್ಯಾಟಗರಿ, ನೇಮ್ ಆಫ್ ದಿ ಕ್ಯಾಸ್ಟ್ ಅಂತ ಏನಿದೆ ಇಲ್ಲಿ ಬಂದ್ಬಿಟ್ಟು ಕಂಪಲ್ಸರಿ ನೀವು ನಿಮ್ಮ ಒಂದು ಕ್ಯಾಸ್ಟ್ ಅನ್ನ ರಿಸರ್ವೇಶನ್ ಮಾಡಿದಿರಾ ಅಂತ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತಹ ಕ್ಯಾಸ್ಟ್ ಇಲ್ಲಿ ಮೆನ್ಷನ್ ಆಗಿರ್ಬೇಕು. ಇಲ್ಲಿ 3A ಒಕ್ಕಲಿಗ ಅಂತ ಮೆನ್ಷನ್ ಆಗಿದೆ. ಸೊ ಓಕೆನಾ. ಈಗ ಅಕಸ್ಮಾತ್ ಆಗಿ ಏನಾದ್ರು ನೀವು ರಿಸರ್ವ್ ಮಾಡಿರುವಂತಹ ಕ್ಯಾಟಗರಿ ಏನಾದ್ರು ಕ್ಲೈಮ್ ಆಗಿಲ್ಲ ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಿರುತ್ತೆ ಅಂತ ಅಂದ್ರೆ ಜನರಲ್ ಮೆರಿಟ್ ಗೆ ಸ್ಟೂಡೆಂಟ್ಸ್ ಎಲ್ಲರೂ ಹೋಗ್ತೀರಾ. ಹಾಗಾಗಿ ಇದೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 3A ಒಕ್ಕಲಿಗ ಅಂತ ಇದೆ. ಇಲ್ಲ ಅಂತ ಅಂದ್ರೆ ಈಗ SC ಕ್ಯಾಟಗರಿ ಸ್ಟೂಡೆಂಟ್ಸ್ ಗೆ SC ಕ್ಯಾಟಗರಿ ಅಂಡ್ ಹಾಗೇನು ಸಹ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಗೆ ST ಅಂತ ಬರುತ್ತೆ. ಈ ರೀತಿಯಾಗಿ ನಿಮ್ದು ಒಂದು ಏನೊಂದು ರಿಸರ್ವೇಶನ್ ಆಗಿರುತ್ತೆ ಆ ಒಂದು ರಿಸರ್ವೇಶನ್ ಆಗಿದೆ ಅಂತ ನಿಮ್ಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಅಂದ್ರೆ ಈ ಒಂದು ಫೈನಲ್ ಕಾಪಿಯಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿದಾಗ 3A ಒಕ್ಕಲಿಗ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಯಾವ್ದಿದ್ರೆ ಅದು ಮೆನ್ಷನ್ ಆಗಿದ್ರೆ ಮಾತ್ರನೇ ಆಗಿರುವಂತದ್ದು. ಇಲ್ಲ ಅಂತ ಅಂದ್ರೆ ಅಲ್ಲಿ ರಿಸರ್ವೇಶನ್ ಆದ್ರೆ ಕ್ಲೈಮ್ ಆಗಿರೋದಿಲ್ಲ. ಎಲ್ಲ ಒಂದು ಸ್ಟೂಡೆಂಟ್ಸ್ ಸಹ ಜನರಲ್ ಮೆರಿಟ್ ಗೆ ಬರ್ತೀರಾ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಅನ್ನು ಸಹ ಇಲ್ಲ ಆದ್ರೆ ಎಂಟರ್ ಆಗಿರ್ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಆದ್ರೆ ಇಲ್ಲಿ ತೋರಿಸ್ತಾ ಇರಬೇಕಾಗುತ್ತೆ. ಓಕೆನಾ ಸ್ಟೂಡೆಂಟ್ಸ್ಗೆ ಅದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನಾವು ಚೆಕ್ ಮಾಡೋದಾದ್ರೆ ಇಲ್ಲಿ ನಿಮ್ಮ ಒಂದು ಆನ್ಯುವಲ್ ಇನ್ಕಮ್ ಮೆನ್ಷನ್ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಅದರ್ ರಿಸರ್ವೇಶನ್ ಕ್ಲೈಮ್ ಡೀಟೇಲ್ಸ್ ಅಂತ ಇದೆ. ನೀವು ಯಾವ್ಯಾವ್ದಕ್ಕೆ ಕ್ಲೈಮ್ ಮಾಡಿದಿರಾ ಯಾವ್ಯಾವ್ದಕ್ಕೆ ಕ್ಲೈಮ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಇಷ್ಟರಲ್ಲೂ ಸಹ ನೀವು ಯಾವ್ದಕ್ಕಾದ್ರೂ ಕ್ಲೈಮ್ ಮಾಡಿ ಅದು ಕ್ಲೈಮ್ ಆಗಿಲ್ಲ ಅಂತ ಅಂದ್ರೆ ಮತ್ತೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ನಾನು ಮೇಲೆ ಇರುವಂತ ಎಲ್ಲಾನು ಸಹ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತಂದ್ರೆ ಇದು ಯಾವ್ದ್ರಲ್ಲ ಆದ್ರೂ ನೀವು ಕ್ಲೈಮ್ ಮಾಡಿದ್ದು ಇಲ್ಲ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಎಂಟರ್ ಮಾಡಿದ್ರು ಸಹ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಅಲ್ಲಿ ಏನಾದ್ರು ರಾಂಗ್ ಆಗಿ ಬಂದಿದ್ರೆ ಈಗ 30ನೇ ತಾರೀಕು ಟೈಮ್ ಇರುವಂತದ್ದು ಎಡಿಟ್ ಮಾಡ್ಕೊಂಡು ಆದ್ರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಗೆ ತಿಳಿಸೋದಕ್ಕೆ ಮತ್ತೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಿರುವಂತದ್ದು. ನೋಡಿ, ಈ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ಇಷ್ಟರಲ್ಲಿ ಸ್ಟಡಿ ಇನ್ ರೂರಲ್ ಏರಿಯಾಸ್ ಫ್ರಮ್ 1 to 10th ಓನ್ಲಿ ಫಾರ್ ಕರ್ನಾಟಕ ಅಂತ ಏನಿದೆ ಇದನ್ನ ಇವರು ಕ್ಲೈಮ್ ಮಾಡಿರುವಂತದ್ದು. ಸೊ ಇಲ್ಲಿ ಎಸ್ ಅಂತ ಬಂದಿದೆ. ಈಗ ಅಕಸ್ಮಾತ್ ಆಗಿ ಈ ಸ್ಟೂಡೆಂಟ್ ಕ್ಲೈಮ್ ಮಾಡಿನೂ ಎಸ್ ಅಂತ ಬಂದಿಲ್ಲ ಅಂತ ಅಂದಿದ್ರೆ ಇವರು ಮತ್ತೆ ಎಡಿಟ್ ಮಾಡಿ ಅದನ್ನ ಕ್ಲೈಮ್ ಆದ್ರೆ ಮಾಡ್ಕೋಬೇಕಾಗಿತ್ತು. ಅಂಡ್ ನೆಕ್ಸ್ಟ್ ಈ ಒಂದು ಫಿಸಿಕಲ್ PH ಡೀಟೇಲ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡೀಟೇಲ್ಸ್ ಏನಾದ್ರೂ ಸಹ ನೀವು ಅದಕ್ಕೆ ಏನಾದ್ರು ಇದ್ದೀರಾ ಅದನ್ನ ಏನಾದ್ರು ಕ್ಲೈಮ್ ಮಾಡಿದಿರಾ ಅಂತ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಕ್ಲೈಮ್ಡ್ ಸ್ಪೋರ್ಟ್ಸ್ ಡೀಟೇಲ್ಸ್ ಅನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಅಕಾಡೆಮಿಕ್ ಡೀಟೇಲ್ಸ್
ಮೋಸ್ಟ್ ಪ್ರಾಬಬಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಅಕಾಡೆಮಿಕ್ ಡೀಟೇಲ್ಸ್ ಏನು ತೊಂದರೆ ಇರೋದಿಲ್ಲ, ಎಲ್ಲ ಕರೆಕ್ಟ್ ಆಗಿ ಆದ್ರೆ ಬಂದಿರುತ್ತೆ. ಆದ್ರೂ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ನೋಡಿ, ನೀವು 2026 ಮೊದಲು ಸಿಇಟಿ ನೀಟ್ ಪರೀಕ್ಷೆಗಳಿಗೆ ಹಾಜರಾಗಿದ್ದೀರಾ, ಸಿಇಟಿ ಸಂಖ್ಯೆ ಪರೀಕ್ಷೆ ಬರೆದ ವರ್ಷ ಅಂತ ಇರುತ್ತೆ. ಈಗ ಲಾಸ್ಟ್ ಇಯರ್ಸ್ ಅಲ್ಲಿ ಸಿಇಟಿ ಎಕ್ಸಾಮ್ ಏನಾದ್ರು ನೀವು ಬರ್ದಿದ್ರೆ ಸಿಇಟಿ ಅಥವಾ ನೀಟ್ ಎಕ್ಸಾಮ್ಗೆ ಇಲ್ಲಿ ಎಸ್ ಅಂತ ಕೊಡ್ತೀರಾ, ರಿಪೀಟರ್ ಸ್ಟೂಡೆಂಟ್ಸ್ ಇದ್ರೆ. ಇಲ್ಲ ಈ ವರ್ಷ ಹೊಸದಾಗಿ ಯಾರಾದ್ರೆ ಇರ್ತೀರಾ ನೀವು ಇಲ್ಲಿ ಬಂದ್ಬಿಟ್ಟು ನೋ ಅಂತ ಕೊಟ್ಟಿರ್ತೀರಾ, ಅದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಸ್ಟಡಿ ಡೀಟೇಲ್ಸ್ ಬಂದ್ಬಿಟ್ಟು ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. 12 ಇಯರ್ಸ್ ಸಹ ಎಲ್ಲೆಲ್ಲಿ ಸ್ಟಡಿ ಮಾಡಿದಿರಾ ಏನೋ ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ ನೀವು ಅಪ್ಲಿಕೇಶನ್ಗೆ ಏನೊಂದು ಪೇಮೆಂಟ್ ಮಾಡಿರ್ತೀರಾ ಅದರ ಒಂದು ಬ್ಯಾಂಕ್ ಡೀಟೇಲ್ಸ್, ಅಪ್ಲಿಕೇಶನ್ ನಂಬರ್, ಅಪ್ಲಿಕೇಶನ್ ಫೀಸು, ಬ್ಯಾಂಕ್ ನೇಮು, ಬ್ಯಾಂಕ್ ರೆಫರೆನ್ಸ್ ನಂಬರ್ ಅಂತ ಹೇಳ್ಬಿಟ್ಟು ಈ ರೀತಿ ಡೀಟೇಲ್ಸ್ ಆದ್ರೆ ಇರುತ್ತೆ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವೇನ್ ನೋಡ್ಕೋಬೇಕು ಅಂತ ಅಂದ್ರೆ ಇಲ್ಲಿ ಫೈನಲ್ ಕಾಪಿಯಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್. ಅಂಡ್ ಹಾಗೇನು ಸಹ ಕ್ಲೈಮ್ಡ್ ಸ್ಟಡಿ ಇಯರ್ ಸಮ್ಮರಿ ಇನ್ ಕರ್ನಾಟಕ ಅಂತ ಇರುತ್ತೆ. ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಕ್ಯಾಟಗಿರಿ ಬಂದ್ಬಿಟ್ಟು 3A ಅಂತ ಇಲ್ಲಿ ಕ್ಲೈಮ್ ಆಗಿರ್ಬೇಕು, ನಿಮ್ಮ ಒಂದು ಕ್ಯಾಟಗಿರಿನೇ ಕ್ಲೈಮ್ ಆಗಿರ್ಬೇಕು. ಇಲ್ಲಿ GM ಅಂತ ಇದ್ರೆ ಎಲ್ಲ ಒಂದು ಸ್ಟೂಡೆಂಟ್ಸ್ ಯಾರು ಬರ್ತಾರೆ ಜನರಲ್ ಮೆರಿಟ್ ಆದ್ರೆ ಹೋಗ್ತೀರಾ, ಯಾರ್ದಾದ್ರೆ ಇಲ್ಲಿ ಒಂದು ಕ್ಯಾಸ್ಟ್ ಕ್ಯಾಟಗಿರಿ ಆದ್ರೆ ಕ್ಲೈಮ್ ಆಗಲ್ವೋ ಅಂತಹ ಸ್ಟೂಡೆಂಟ್ಸ್. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಇನ್ಕಮ್ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನೋಡಿ, ಇದು ಬಂದ್ಬಿಟ್ಟು ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮ್ಮರಿ ಇನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೈಮ್ಡ್ ಎಷ್ಟು ವರ್ಷ ಆಗಿದೆ ಅಂಡ್ ಆಗಿರೋ ಸಹ ವೆರಿಫೈಡ್ ಎಷ್ಟು ಅಂತ ವರ್ಷ ಆಗಿದೆ ನೋಡ್ಕೋತೀರಾ. ಇಲ್ಲಿ ಕ್ಲೈಮ್ಡ್ ನೋಡಿ, ಇಲ್ಲಿ ಸ್ಟೂಡೆಂಟ್ ರೂರಲ್ ಡಿಸ್ಟ್ರಿಕ್ಟ್ಸ್ ಕ್ಲೈಮ್ಡ್ ಆದ್ರೆ ಮಾಡಿರುವಂತದ್ದು, ಬಟ್ ಇಲ್ಲಿ ಬಂದ್ಬಿಟ್ಟು ವೆರಿಫಿಕೇಶನ್ ಆದ್ರೆ ಮಾಡಿಸಿಲ್ಲ, ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇರುತ್ತೆ. ಇದನ್ನ ವೆರಿಫಿಕೇಶನ್ ಎಲ್ಲಿ ಮಾಡಿಸಬೇಕು ಅಂತಂದ್ರೆ ರೆಸ್ಪೆಕ್ಟಿವ್ PU ಕಾಲೇಜಲ್ಲಿ ರೂರಲ್ ಸರ್ಟಿಫಿಕೇಟ್ ತಗೊಂಡು ಹೋಗಿ ಅಲ್ಲಿ ವೆರಿಫಿಕೇಶನ್ ಆದ್ರೆ ಮಾಡಿಸಬೇಕಾಗುತ್ತೆ. ಇಲ್ಲಿ ಕ್ಲೈಮ್ ಯಾವ್ದು ಮಾಡಿರ್ತೀರಾ ಅವೆಲ್ಲಾನು ಸಹ ವೆರಿಫೈಡ್ ಆಗಿರ್ಬೇಕು. ಕ್ಲೈಮ್ಡ್ ಅಂಡ್ ವೆರಿಫೈಡ್ ಅಂತ ಬಂದಿರಬೇಕು. ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಬಂದಿದ್ರೆ ಯಾವ್ದು ನಾಟ್ ವೆರಿಫೈಡ್ ಅಂತ ಬಂದಿರುತ್ತೋ ಅದನ್ನ ರೆಸ್ಪೆಕ್ಟಿವ್ PU ಕಾಲೇಜ್ಗೆ ತಗೊಂಡೋಗಿ ವೆರಿಫಿಕೇಶನ್ ಆದ್ರೆ ಮಾಡಿಸಬೇಕಾಗುತ್ತೆ. ಓಕೆನಾ. ನೋಡಿ, ನಾವು ಅಪ್ಲಿಕೇಶನ್ ಏನ್ ಹಾಕಿರ್ತೀರಾ ಈ ಒಂದು KCET 2026ಗೆ ಇದನ್ನ ಒಂದ್ಸಲಿ ಅಲ್ಲ, 2 ಸಲ ಅಲ್ಲ, 10 ಸಲ ನೀಟಾಗಿ ನೋಡ್ಬೇಕಾಗುತ್ತೆ. ಯಾಕಂತ ಅಂದ್ರೆ ಮುಂದೆ ಕೌನ್ಸಿಲಿಂಗ್ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಗಬಾರ್ದು, ಕಾಲೇಜ್ಗೆ ಜಾಯ್ನ್ ಆಗೋ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ. ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಈಗ ಸ್ಟೂಡೆಂಟ್ ಬಂದ್ಬಿಟ್ಟು ಏನ್ ಮಾಡಿರ್ತಾರೆ ಅಂತ ಅಂದ್ರೆ ಅವರ ಒಂದು ಕ್ಯಾಟಗಿರಿದು ರಿಸರ್ವೇಶನ್ ಏನಿದೆ ಅದನ್ನ ಕ್ಲೈಮ್ ಮಾಡಿರ್ತಾರೆ. ಬಟ್ ಇಲ್ಲಿ ಕ್ಯಾಟಗಿರಿದು ರಿಸರ್ವೇಶನ್ ಆದ್ರೆ ತೋರಿಸ್ತಾ ಇರೋದಿಲ್ಲ. ಇಲ್ಲಿ ಬಂದ್ಬಿಟ್ಟು 3A ಒಕ್ಕಲಿಗ ಪ್ಲೇಸ್ ಅಲ್ಲಿ ಜನರಲ್ ಮೆರಿಟ್ ಇತ್ತು ಅಂತ ಅಂದ್ರೆ ಆ ಒಂದು ಕ್ಯಾಂಡಿಡೇಟ್ಗೆ ಈಗ ಕೌನ್ಸಿಲಿಂಗ್ ಟೈಮಲ್ಲಿ ಏನ್ ರಿಸರ್ವೇಶನ್ ಇರುತ್ತೋ ಅವರ ಒಂದು ಕ್ಯಾಸ್ಟ್ಗೆ ಆ ಒಂದು ರಿಸರ್ವೇಶನ್ ಬೆನಿಫಿಟ್ಸ್ ಆದ್ರೆ ಸಿಗೋದಿಲ್ಲ, ಜನರಲ್ ಮೆರಿಟ್ಗೆ ಹೋಗ್ತಾರೆ. ಇದೇ ಒಂದು ರೀಸನ್ಗೆನೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಲಾಸ್ಟ್ ಡೇಟ್ ಅನ್ನುವಂಥದ್ದನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿದಾರೆ. ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು RD ಸಂಖ್ಯೆ ಇರುವ ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C ಎಂದು ಮುದ್ರಿತವಾಗಿರುವ ಪ್ರಮಾಣ ಪತ್ರಗಳನ್ನು ಸಂಬಂಧಿಸಿದ ತಹಸೀಲ್ದಾರ್ ಅವರಿಂದ ಪಡೆದು ಅರ್ಜಿಯ ಪೋರ್ಟಲ್ ನಲ್ಲಿ ಎಡಿಟಿಂಗ್ ಮಾಡುವ ಮೂಲಕ RD ಸಂಖ್ಯೆಯನ್ನು ದಾಖಲಿಸಲು ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಎಡಿಟಿಂಗ್ ಅರ್ಜಿ ಪೋರ್ಟಲ್ ಅನ್ನು ದಿನಾಂಕ 30/3/2026 ತೆರೆಯಲಾಗುವುದು ಅಂತ ಕೊಟ್ಟಿರುವಂತದ್ದು. ಸಾಕಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರು. ಹಾಗಾಗಿ ಅದನ್ನ ಒಂದ್ಸಲಿ ನೀಟಾಗಿ ನೋಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಒಂದು ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇದೆ, ನೀವೆಲ್ಲ ಕರೆಕ್ಟ್ ಆಗಿ ವರ್ಕ್ ಮಾಡಿದಿರಾ ಒಂದು ಅಪ್ಲಿಕೇಶನ್ ರಿಲೇಟೆಡ್ ಅಂತ ಅಂದ್ರೆ ದಯವಿಟ್ಟು ಯಾರು ಎಡಿಟಿಂಗ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಎಡಿಟಿಂಗ್ ಮಾಡುವಂತದ್ದು ನಿಮ್ಗೆ ಏನ್ ಯೂಸ್ ಆಗೋದಿಲ್ಲ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ರೆ ಎಡಿಟಿಂಗ್ ಅವಶ್ಯಕತೆ ಇಲ್ಲ. ಅಂಡ್ ಒನ್ಸ್ ಎಡಿಟ್ ಮಾಡಿದ ಆದ್ಮೇಲೆ ಮತ್ತೊಂದ್ಸಲಿ ನೀಟಾಗಿ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ ಔಟ್ ತಗೊಂಡು ಮತ್ತೊಂದ್ಸಲಿ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಅಪ್ಲಿಕೇಶನ್ ಎಡಿಟಿಂಗ್ ಕೇವಲ ಇದೇ ತಿಂಗಳು 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ಅಂಡ್ ಇನ್ನೊಂದು ಥಿಂಗ್ ಏನು ಅಂತ ಅಂದ್ರೆ ಪ್ರತಿ ವರ್ಷನೂ ಅಪ್ಲಿಕೇಶನ್ ಹಾಕಿದ ಆದ್ಮೇಲೆ ಒಂದು 2 ಮಂತ್ಸ್ 3 ಮಂತ್ಸ್ ಆದ್ಮೇಲೆ ಅಪ್ಲಿಕೇಶನ್ ಎಡಿಟಿಂಗ್ ಗೆ ಅವಕಾಶ ಕೊಡ್ತಿದ್ರು. ಬಟ್ ಈ ವರ್ಷ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಎಡಿಟಿಂಗ್ ಗೆ ಈಗಾಗಲೇ ಅವಕಾಶ ಕೊಟ್ಟಿರೋದ್ರಿಂದ ಮುಂದೆ ಯಾವುದೇ ತರಹದ ಅವಕಾಶ ಆದ್ರೆ ಕೊಡೋದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಏನೇ ಮಿಸ್ಟೇಕ್ಸ್ ಇದ್ರೂ ಸಹ ಕರೆಕ್ಟ್ ಆದ್ರೆ ಮಾಡ್ಕೊಳ್ಳಿ. ಓಕೆನಾ. ಇದು ಇವತ್ತಿನ KCET 2026 ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಆದ್ರೆ ನಿಮಗೆ ಬರ್ತಾ ಇರುತ್ತೆ. KCET ಒನ್ಸ್ ಎಕ್ಸಾಮ್ ಕಂಪ್ಲೀಟ್ ಆಗಿದ ಆದ್ಮೇಲೆ ರಿಸಲ್ಟ್ ಯಾವಾಗ, ರ್ಯಾಂಕಿಂಗ್ ಯಾವಾಗ, ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗ, ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗ ಎಲ್ಲಾನು ಸಹ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಹಾಗಾಗಿ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.